ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಟ್ರಾವೆಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಸನಕ್ಕೆ ತುಂಬಾ ಸಮೀಪದಲ್ಲೇ ಇರುವಂಥ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ. ಯಾವ ದೇವಸ್ಥಾನ ಏನು ಅಂತ ನಿಮಗೂ ಕೂಡ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಈ ಒಂದು ದೇವಸ್ಥಾನದ ಮಹಿಮೆ ಏನು ಅಂತ ಕೂಡ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಹಾಸನದ ಸುತ್ತಮುತ್ತ ಸಾಕಷ್ಟು ದೇವಸ್ಥಾನಗಳಿದೆ. ಅದರಲ್ಲೂ ನರಸಿಂಹಸ್ವಾಮಿ ದೇವಸ್ಥಾನಗಳಂತೂ ಸಾಕಷ್ಟಿದೆ ಅಂತಲೇ ಹೇಳ್ಬೋದು. ಶಾಂತಿಗ್ರಾಮ ಆಗಿರ್ಬೋದು, ಗೊರೂರು ಆಗಿರ್ಬೋದು, ಹೊಳೆ ನರಸೀಪುರ ಆಗಿರ್ಬೋದು, ಜಾವಗಲ್ ಆಗಿರ್ಬೋದು, ಹಾಗೆಯೇ ಅರ್ಕಲ್ಗೂಡಲ್ಲೂ ಕೂಡ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇವತ್ತು ನಾವು ಬಂದಿರೋದು ಮುದಿಗೆರೆ ದೇವಸ್ಥಾನಕ್ಕೆ. ಇಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ನಿಜಕ್ಕೂ ಈ ದೇವಸ್ಥಾನದ ಬಗ್ಗೆ ಕೇಳಿದ್ರೆ ಅಚ್ಚರಿ ಪಡ್ತೀರಾ. ಈಗ ದೇವಸ್ಥಾನದ ಫ್ರಂಟ್ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಪ್ರಸಿದ್ಧಿಯನ್ನು ಹೊಂದಿದೆ, ಅಷ್ಟೇ ಮಹಿಮೆಯ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದು ಯಾರು ಏನೇ ಹರಕೆ ಮಾಡಿದ್ರು ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ. ಯಾಕೆಂದರೆ ಇದು ನಮ್ಮ ಅನುಭವ ಕೂಡ ಹೌದು. ನಾವು ಸುಮಾರು 18 ವರ್ಷನೇ ಆಯಿತು ಅಂತ ಅಂದ್ಕೊಳ್ತೀನಿ. ಆವಾಗಲಿಂದನೂ ನಾವು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಾಗಲೇ ನಮಗೆ ಒಂದು ಅನುಭವ ಆಯಿತು. ಈ ದೇವಸ್ಥಾನಕ್ಕೆ ಬಂದು ಹೋದರೆ ಮನಃಶಾಂತಿ, ಹಾಗೆ ನಾವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ. ಸ್ವಾಮಿಯ ದರ್ಶನವನ್ನು ಪಡೆದ್ರೆ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಅಂತ. ಯಾಕೆಂದರೆ ನಮ್ಗೆ ಹೋಗೋಕೆ ಆಗ್ತಾನೇ ಇರಲಿಲ್ಲ. ಯಾವುದೋ ಕೆಲಸದ ಮೇಲೆ ನಾವು ಬಂದಿದ್ದು, ಸಡನ್ನಾಗಿ ಇಲ್ಲಿಗೆ ಹೋಗೋ ಥರ ಆಯಿತು. ಸ್ವಾಮಿ ದರ್ಶನ ಕೊಡಬೇಕು ಅನ್ನೋದಾದರೆ ಖಂಡಿತ ಕರೆಸ್ಕೊತಾರೆ. ನಿಜವಾಗ್ಲೂ ದೇವ್ರು ಕರೆಸ್ಕೋಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೇ ನೋಡಿ. ಇಲ್ಲಿ ಬರಬೇಕು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, ಯಾವುದೋ ಕೆಲಸಕ್ಕೆ ಅಂತ ಬಂದಿದ್ದು. ಹಾಗೆಯೇ ಇಲ್ಲಿಗೂ ಹೋಗೋಣ ಅಂತ ಮಾತಾಡಿಕೊಂಡು ಬಂದಿದ್ದು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗೋಗಿತ್ತು. ಇಲ್ಲಿಗೆ ಬಂದು ನೋಡಿದಾಗ ದೇವಸ್ಥಾನ ಕ್ಲೋಸ್ ಆಗಿದೆ ಅಂತ ಬೇಜಾರಾಯಿತು. ಅರ್ಚಕರಿಗೆ ಫೋನ್ ಮಾಡಿದಾಗ ಇಲ್ಲ, ಲಾಕ್ ಮಾಡಿಲ್ಲ, ಬಾಗಿಲು ತೆಗೆದುಬಿಟ್ಟು ಒಳಗಡೆ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಬಂದ್ವಿ. ಇಲ್ಲಿಗೆ ಬಂದ ತಕ್ಷಣವೇ ಮೊದಲಿಗೆ ಇಲ್ಲಿ ಮುಖ್ಯ ಪ್ರಾಣದೇವರ ಒಂದು ವಿಗ್ರಹ ಇದೆ, ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಭೂವರಹ ಸ್ವಾಮಿಯ ಸನ್ನಿಧಾನ ಇದೆ, ಇಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಶ್ರೀ ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡಿಬೇಕಾಗತ್ತೆ. ಇಲ್ಲಿ ಮೊದಲಿಗೆ ಬಂದ ತಕ್ಷಣವೇ ನಾವು ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡೋ ಹಾಗಿಲ್ಲ. ಮೊದಲಿಗೆ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಭೂವರಹ ಸ್ವಾಮಿಯ ದರ್ಶನ ಪಡೆದ ನಂತರನೇ ನಾವು ಶ್ರೀ ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡಿಬೇಕು. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಇದೇ ರೀತಿ ಮಾಡುವಂಥದ್ದು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಈಗ ಮತ್ತೆ ರಿನೋವೇಟ್ ಆದಮೇಲಂತೂ ತುಂಬಾ ಚೆನ್ನಾಗಾಗಿದೆ. ನಾವು ಬಂದೇ ಇರಲಿಲ್ಲ. ಈ ಒಂದು ದೇವಸ್ಥಾನದ ಬಗ್ಗೆ ಡಿಟೇಲ್ ವಿಡಿಯೋನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ತಪ್ಪದೇ ನೋಡಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ನೀವು ಒಮ್ಮೆ ಚೆಕ್ ಮಾಡಿ. ನಿಮ್ಮ ಜೀವನದಲ್ಲೂ ಏನಾದರೂ ಕಷ್ಟಗಳಿದ್ದರೆ, ಆ ಒಂದು ಕಷ್ಟ ಎಲ್ಲೂ ಪರಿಹಾರ ಆಗ್ತಾ ಇಲ್ಲ ಅನ್ನೋದಾದರೆ ಒಮ್ಮೆ ನೀವು ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗಿ. ಖಂಡಿತ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಸ್ವಾಮಿಯ ಒಂದು ಅನುಗ್ರಹ ಸಿಕ್ಕರೆ ಸಾಕು, ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಇರೋದೇ ಇಲ್ಲ. ಹಾಗೆಯೇ ಬಹಳ ದಿನಗಳ ಒಂದು ಕೋರಿಕೆ ನೆರವೇರಿಲ್ಲ ಅಂದರೂ ಕೂಡ ನೀವು ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗಿ. ಯೋಗ ನರಸಿಂಹಸ್ವಾಮಿ ನಿಮ್ಮ ಕಷ್ಟಗಳನ್ನು ಎಲ್ಲ ಪರಿಹಾರ ಮಾಡ್ತಾರೆ. ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರಲಿ ಅದನ್ನೆಲ್ಲ ನೆರವೇರಿಸ್ತಾರೆ. ಏಕೆಂದರೆ ಇಲ್ಲಿ ಬಂದು ಹೋದವ್ರಿಗೆಲ್ಲ ಆ ಅನುಭವ ಖಂಡಿತವಾಗ್ಲೂ ಇದೆ. ಬೇಡಿದ ವರಗಳನ್ನು ಶೀಘ್ರವಾಗಿ ನೆರವೇರಿಸ್ತಾರೆ ಇಲ್ಲಿರುವಂಥ ಯೋಗ ನರಸಿಂಹಸ್ವಾಮಿ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಇಷ್ಟಾರ್ಥ ನೆರವೇರಬೇಕು ಅಂದರೆ ಇಲ್ಲಿ ಬಂದು ಸ್ವಾಮಿಗೆ ಹರಕೆ ಮಾಡ್ಕೋಬೇಕು. ಒಂದು ಸಂಕಲ್ಪ ಮಾಡಿಕೊಂಡ್ರೂ ಸಾಕು. ಆ ಒಂದು ಸಂಕಲ್ಪ ನೆರವೇರಿದ ಮೇಲೆ ಸ್ವಾಮಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಕೇಳಿಕೊಂಡ್ರೆ ಸಾಕು, ಆ ಒಂದು ಇಷ್ಟಾರ್ಥ ಖಂಡಿತ ನೆರವೇರುತ್ತೆ. ಇವಾಗ ಮುದಿಗೆರೆಯಲ್ಲಿರುವಂಥ ಯೋಗ ನರಸಿಂಹಸ್ವಾಮಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ, ಹಾಗೆ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಆಮೇಲೆ ಒಂದು ಪಿಕ್ಚರನ್ನು ಕೂಡ ಆ್ಯಡ್ ಮಾಡ್ತೀನಿ, ನಿಮಗೂ ಗೊತ್ತಾಗುತ್ತೆ ಇಲ್ಲಿರುವಂಥ ಯೋಗ ನರಸಿಂಹಸ್ವಾಮಿಯ ಒಂದು ಮೂರ್ತಿ ಎಷ್ಟು ದೊಡ್ಡದಾಗಿದೆ ಅಂತ. ಅಷ್ಟೇ ಸುಂದರವಾಗಿದೆ. ಹಾಸನಗಂತೂ ತುಂಬಾ ಹತ್ತಿರ ಅಂತ ಹೇಳ್ಬೋದು. ಸಾಕಷ್ಟು ಜನ ಬೇರೆ ಬೇರೆ ಊರಿನಿಂದ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಅಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂಥ ದೇವಸ್ಥಾನ. ಇವಾಗ ಇಲ್ಲಿರುವಂಥ ಯೋಗ ನರಸಿಂಹಸ್ವಾಮಿ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ವಿವಿಧ ಅಲಂಕಾರಗಳಲ್ಲಿ ಯೋಗ ನರಸಿಂಹನ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಹಾಗೆಯೇ ಭೂವರಹ ಸ್ವಾಮಿ ಹೇಗಿದೆ ಅಂತ
ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ನಾವು ಕೂಡ ದರ್ಶನ ಮಾಡಿಕೊಂಡು ಇವಾಗ ಹಾಸನ್ಗೆ ಹೊರಟಿದ್ದೀವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ಮನಸ್ಸಿಗೆ ತುಂಬಾ ಖುಷಿಯಾಯಿತು. ಮುದಿಗೆರೆಯಿಂದ 1 ಕಿಲೋಮೀಟ್ರ್ ಬಂದಿದ್ವಿ. ಇಲ್ಲಿ ಅಟ್ಟಾವರ ಅಂತ ಇದೆ. ಇಲ್ಲಿರುವಂಥ ಹಳ್ಳಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಹಳ್ಳಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾವು ಬಂದಿದ್ದೆ ಬೇರೆ ಕೆಲಸಕ್ಕೆ, ಆದರೆ ನಾವು ಹೋದ ಕೆಲಸ ಆಗಲೇ ಇಲ್ಲ, ಬೇರೆ ಕೆಲಸ ಆಯಿತು ಅಂತಲೇ ಹೇಳ್ಬೋದಿತ್ತು. ಯಾಕೆಂದರೆ ಮುದಿಗೆರೆಗೆ ಹೋಗೇ ಇರಲಿಲ್ಲ, ಮುದಿಗೆರೆಗೆ ಬರೋ ಥರ ಆಯಿತು. ಹಾಗೆಯೇ ಹೋಗ್ತಾ ಆನ್ ದ ವೇ ಒಬ್ಬರು ರಾಗಿನ ಕ್ಲೀನ್ ಮಾಡ್ತಾಯಿದ್ರು. ನನಗೂ ರಾಗಿ ಬೇಕಿತ್ತು, ಕೊಡ್ತಾರೇನೋ ಅಂತ ಕೇಳಿದಾಗ ಅವರು ಕೊಡ್ತೀನಿ ಅಂತ ಹೇಳಿದ್ರು. ಅವರು ತರಕ್ಕೆ ಅಂದ್ಬಿಟ್ಟು ಮನೆ ಹತ್ರ ಹೋಗಿದ್ದರು. ಆವಾಗ ನಾನು ವೀಡಿಯೋ ಮಾಡಿಕೊಂಡೆ. ನೋಡಿ, ಇದೆಲ್ಲ ಅವರು ಬೆಳೆದಿರುವಂಥ ರಾಗಿ ಅಂತೆ. ರಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಲ್ವ ಎಷ್ಟು ಬಿಸಿಲಿದೆ ಅಂತ. 2:30 ಏನೋ ಆಗಿತ್ತು. ಆ ಬಿಸಿಲಲ್ಲೂ ಕೂಡ ಅವರು ರಾಗಿನ ಕ್ಲೀನ್ ಮಾಡ್ತಾಯಿದ್ರು. ನೋಡಿ ರಾಗಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ಕ್ಲೀನ್ ಮಾಡ್ತಾಯಿದ್ರು ಇದನ್ನೆಲ್ಲ. ನಮಗೆ ಹಳೆ ರಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅದನ್ನೇ ತೊಗೊಂಡ್ವಿ. ನೋಡಿ ಇನ್ನು ಕ್ಲೀನ್ ಮಾಡ್ತಾಯಿದ್ರು. ಆ ಸೈಡ್ ಇರೋದೆಲ್ಲ ಕ್ಲೀನ್ ಮಾಡಿರೋದಂತೆ, ಇದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು. ನೋಡಿ ಆ ಕಡೆ ಇರೋದೆಲ್ಲ ಕ್ಲೀನ್ ಮಾಡಿರುವಂಥ ರಾಗಿ ಅಂತೆ. ನನಗೆ ಹಳ್ಳಿ ವಾತಾವರಣ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ನೋಡಿ ಈ ಥರ ಬೆಳೆದಿರೋದನ್ನು ನೋಡೋದು ಅಂದರೆ ಇನ್ನೂ ಒಂಥರ ಖುಷಿ ಅಂತ ಹೇಳ್ಬೋದು. ಹಾಗೆಯೇ ರಾಗಿನ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ ಕೂಡ ನಾನು ಫಸ್ಟ್ ಟೈಮ್ ನೋಡಿದ್ದು. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಯಿತು. ಹಾಗೆಯೇ ತುಂಬಾ ಕಷ್ಟ ಕೂಡ ಇರುತ್ತೆ, ಅಷ್ಟೇ ಕಷ್ಟಪಡಬೇಕು ಅವರು ಕೂಡ. ರಾಗಿ ಪಕ್ಕದಲ್ಲೇ ಮುಸ್ಕಿನ ಜೋಳ ಇದೆ. ನೋಡಿ ಎಷ್ಟು ರಾಶಿ ಇದೆ ಅಂತ. ಇದನ್ನೆಲ್ಲ ನೋಡಿದಾಗ ನಮ್ಮ ಜಮೀನೇ ನೆನಪಾಯಿತು. ನಮ್ಮದು ಜಮೀನಿದೆ, ಆದರೆ ಬೆಳೆ ಬಂದಾಗ ಹೋಗೋಕ್ಕೆ ಆಗೋದಿಲ್ಲ. ನನಗೂ ಅದನ್ನೆಲ್ಲ ನೋಡಬೇಕು ಅಂತ ಭಾಳ ಆಸೆ ಇದೆ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಊರಿಗೆ ಹೋದಾಗ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ವಿಲೇಜ್ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ಭಾಳ ಆಸೆ ಇದೆ. ನೋಡೋಣ, ಖಂಡಿತ ಮಾಡ್ತೀನಿ. ಇವತ್ತು ಸಾಧ್ಯವಾದಷ್ಟು ಒಂದು ವಿಲೇಜ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಹೊರಡಬೇಕು ಅನ್ನೋ ಅಷ್ಟೊತ್ತಿಗೆ ಅವರು ಮತ್ತು ಅವರ ಒಂದು ಮನೆ ಪಕ್ಕದಲ್ಲೇ ಬೆಳೆದಿರುವಂಥ ಮೂಲಂಗಿ ಮತ್ತು ಅವರೆಕಾಯಿನ ಕಿತ್ಕೊಡ್ತೀವಿ ತೊಗೊಂಡೋಗಿ ಅಂತಲೂ ಹೇಳಿದ್ರು. ಹಾಗಾಗಿ ಮತ್ತೆ ನಾನು ಇಲ್ಲಿ ಬಂದೆ. ಅವ್ರನ್ನ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ. ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ವಿಡಿಯೋ ಕೂಡ ಮಾಡಿದೆ. ನೋಡ್ತಾ ಇದ್ದೀರಲ್ವ, ಇದೆಲ್ಲ ಮೂಲಂಗಿ ಗಿಡ. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಮೂಲಂಗಿ ಗಿಡ. ನೋಡಿ ಇದೇನೆ, ಈ ರೀತಿ ಇದೆ. ಹಳ್ಳಿ ಜೀವನ ಎಷ್ಟು ಚೆಂದ ಅಲ್ವಾ ನಿಜವಾಗ್ಲೂ. ನೋಡಿ ಮನೆ ಪಕ್ಕದಲ್ಲೇ ಈ ಥರ ತರಕಾರಿನೆಲ್ಲ ಬೆಳೆಸ್ಕೊಂಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ತರಕಾರಿಗಳನ್ನು ಕಿತ್ತುಬಿಟ್ಟು ಅವರು ಅಡುಗೆಗಳನ್ನು ಮಾಡ್ಕೊತಾರೆ. ಚೆನ್ನಾಗಿರುತ್ತೆ. ಅವರೆಕಾಯಿ ಗಿಡ ನೋಡಿ, ಇದೇನೆ ಅವರೆಕಾಯಿ ಗಿಡ. ತುಂಬ ಸೊಗಡಿತ್ತು ಅಂತಲೇ ಹೇಳ್ಬೋದು. ನೋಡಿ ಇದೆಲ್ಲ ಅವರೆಕಾಯಿ ಗಿಡ. ಆ ಸೈಡ್ ಪೂರ್ತಿ ಮೂಲಂಗಿ ಗಿಡ ಹಾಕಿದ್ದಾರೆ. ಇಲ್ಲಿ ಲೈನ್ ಆಗಿ ಇಲ್ಲಿ ಅವರೆಕಾಯಿ ಗಿಡನ ಹಾಕಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತೆಂಗಿನ ತೋಟ. ಎಷ್ಟು ಚೆನ್ನಾಗಿತ್ತು ಅಂದರೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಈ ಒಂದು ತೋಟ. ನನಗಂತೂ ಹೇಳಿದ್ನಲ್ಲ, ಹಳ್ಳಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ. ನೋಡಿ ಇದಿಷ್ಟು ಮೂಲಂಗಿ ಗಿಡ. ಈ ಕಡೆ ಇರೋದೆಲ್ಲ ಅವರೆಕಾಯಿ ಗಿಡ. ತುಂಬ ಚೆನ್ನಾಗಿದೆ. ಆ ಕಡೆ ಎಲ್ಲ ಸ್ವಲ್ಪ ಅವರೆಕಾಯಿ ತುಂಬ ಚೆನ್ನಾಗಿ ಬೆಳೆದಿತ್ತು. ಈ ಥರ ಇದೆ. ಸೊಗಡು ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದಿತ್ತು. ಯಾಕೆಂದರೆ ಇಲ್ಲಿ ಮಾರಕ್ಕೆ ತರ್ತಾರಲ್ಲ, ಅದು ಅಷ್ಟು ಸೊಗಡು ಇರೋದಿಲ್ಲ. ಇದಂತೂ ತುಂಬ ಚೆನ್ನಾಗಿತ್ತು. ಗಿಡದಲ್ಲಂತೂ ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಒಂದು 10 kg ಅಷ್ಟು ರಾಗಿ ತೊಗೊಂಡ್ವಿ. ಹಾಗೆಯೇ ಅವರೇನೆ ಸ್ವಲ್ಪ ಮೂಲಂಗಿನೂ ಅವರೆಕಾಯಿನೂ ಬಿಡಿಸ್ಕೊಟ್ರು. ಮತ್ತು ನಮಗೂ ಕೂಡ ಹೇಳಿದ್ರು ನೀವು ತೊಗೊಳ್ಳಿ ಅಂತ. ಸೂಪರ್ ಇದ್ದಾರೆ ನೋಡಿ ಅವರೆಕಾಯಿ ಬಿಡಿಸಿ. ನಮ್ಮ ಮನೆಯವ್ರು ಕೂಡ ಅವರೆಕಾಯಿ ಕೀಳ್ತಾಯಿದ್ರು. ಹಾಗಾಗಿ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡು ನಾನು ಕೂಡ ಸ್ವಲ್ಪ ಅವರೆಕಾಯಿನ ತೊಗೊಂಡೆ. ಜಾಸ್ತಿ ತೊಗೊಳ್ಳಿಲ್ಲ, ಸ್ವಲ್ಪನೇ ತೊಗೊಂಡಿದ್ದು. ಹಳ್ಳಿ ಜನ ಅಂತೂ ನಿಜಕ್ಕೂ ತುಂಬ ಒಳ್ಳೆಯವರು. ನೋಡಿ ನಾವು ರಾಗಿ ತೊಗೊಂಡಿದ್ದಕ್ಕೆ ಅವರೆಕಾಯಿ ಮತ್ತು ಮೂಲಂಗಿ ಕೂಡ ಕೊಟ್ಟರು. ತುಂಬಾ ಖುಷಿಯಾಯಿತು. ನಾವು ಯಾವ ಕೆಲಸಕ್ಕೆ ಅಂತ ಹೋದ್ವಿ, ಅದಾಗಲಿಲ್ಲ. ಬಂದಿದ್ದೇ ಬೇರೆ ಕೆಲಸಕ್ಕೆ, ಆಗಿದ್ದೇ ಬೇರೆ ಕೆಲಸ. ನೋಡಿ ಇದಿಷ್ಟು ಪಾಪ ಅವರು ನಮಗೆ ಅಂತ ಕೊಟ್ಟಿದ್ದು. ತುಂಬಾ ಖುಷಿಯಾಯಿತು. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿಂದ ಹೊರಟ್ವಿ. ನಾವು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ 3 ಗಂಟೆ ಆಗಿಬಿಟ್ಟಿತ್ತು. ಇವಾಗ ಹೊರಡಬೇಕು. ದೇವಸ್ಥಾನಕ್ಕೇನೋ ಹೋಗಿ ಬೇಗನೆ ಬಂದ್ವಿ. ಬಟ್ ಬರ್ತಾ ಆನ್ ದ ವೇನೇ ಸ್ವಲ್ಪ ಲೇಟ್ ಆಯಿತು.
ಇವತ್ತಿನ ವಿಡಿಯೋಲಿ ಮುದಿಗೆರೆಯ ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನ ಹೇಗಿದೆ ಅಂತ ತೋರಿಸಿದ್ದೀನಿ. ಒಂದು ವಿಲೇಜ್ ವ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಇವತ್ತಿನ ದಿನ ಅಂತ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.